ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ, ಉತ್ತರ ಕರ್ನಾಟಕ ಕಡೆ ಒಂದು ಪದ್ಧತಿ ಇದೆ. ಅದೇನಂದ್ರೆ ಒಡಕ್ ಕಟ್ಟಿ ಗಂಡನ ಹೆಸರು ಹೇಳ್ತಾರೆ. ಅದು ಯಾವುದಂದ್ರೆ ಕಾರ್ಯಕ್ರಮದಾಗ ಈಗ ಏನಾರ ಸಣ್ಣ ಪುಟ್ಟ ಕಾರ್ಯಕ್ರಮ ನಡೆಯತ್ರ ಇಲ್ಲ ಎಂಥ ದೊಡ್ಡ ಕಾರ್ಯಕ್ರಮ ನಡೆಯತ್ತವ ಅಂತಂದ್ರೂ ಆರತಿ ಮಾಡೋ ಪದ್ಧತಿ ಇದ್ದೇ ಇರ್ತೈತಿ. ಅವಾಗ ನಮ್ಮ ಕಡೆ ಹೆಣ್ಮಕ್ಳು ಏನು ಮಾಡ್ತಾರೋ ಗಂಡನ ಹೆಸರು ಒಡಕ್ ಕಟ್ಟಿ ಹೇಳ್ತಾರೆ. ಅವು ಯಾವ ರೀತಿ ಇರ್ತಾವಂತ ನೋಡೋಂಬರ್ರಿ. ಈಗ ಬಾಳೆವನದಲ್ಲಿ ಕೂತ್ಕೊಂಡು ಕೋಗಿಲೆ ಕೂಗೋದು ಅವ್ವ ಎಂದು, ಶಿವಯ್ಯ ಸ್ವಾಮಿ ನಮ್ಮನ್ನ ಕೂಗೋದು ಮಹಾದೇವಿ ಎಂದು. ಈಗ ನೆಕ್ಸ್ಟ್ ಇನ್ನೊಂದು ನೋಡೋಣ್ರಿ. ಹಾಲ್ ಮೇಲಿನ ಕೆನಿ ಹವಳ ಮುತ್ತಿನ ಗೊನಿ, ಅತ್ತಿ ರೇಖವನ ಹೊಟ್ಟೀಲಿ ಮುತ್ತಿನಂತವ್ರು ಹುಟ್ಟ್ಯಾರ ಶಿವಯ್ಯ ಸ್ವಾಮಿಯರು. ಈಗ ನೆಕ್ಸ್ಟ್ ದೇವ್ರ ಮೇಲೆ ಭಕ್ತಿದ್ ನೋಡ್ರಿ. ರಸ್ತೆದ ಬಾಗಿಲ ಸಿಸ್ಟಿಮ್ ಅಡಿಗೆ, ಭಕ್ತಿಯಿಂದ ಬಸವನಿಗೆ ಹೊಕ್ಕಾರ ಶಿವಯ್ಯ ಸ್ವಾಮಿಯರು. ಈ ಲಾಸ್ಟಿಗೆಲ್ಲ ನೋಡ್ರಿ ನಿಮ್ಮ ಗಂಡನ ಹೆಸರು ಸೇರಿಸ್ಕೊಂಡ್ರೆ ಆತ್ರ ಇದೆ. ಕಾಶಿ ಪರಮೇಶ್ವರಿಂದ ಬರೋದು ಸುದ್ದಿ, ಚಾ ಕುಡಿದ್ರೆ ಹೊಕ್ಕೈತ್ರಿ ನಿದ್ದಿ, ಶಿವಯ್ಯ ಸ್ವಾಮಿ ಕೈ ಹಿಡಿದ್ರೆ ಬರ್ತೈತ್ರಿ ಬುದ್ಧಿ. 10 ಬಳ್ಳಾಗ 10 ಉಂಗ್ರ, ಮತ್ತೊಂದು ಬಳ್ಳಾಗ ಮುತ್ತಿನ ಉಂಗ್ರ, 10 ಮಂದ್ಯಾಗ ಕುಂತ ಹೌದು ಅನಿಸ್ಕೊಂಡು ಬರ್ತಾರೆ ಶಿವಯ್ಯ ಸ್ವಾಮಿಯರು. ಇದು ಚೆನ್ನಾಗೈತೆ ನೋಡ್ರಿ. ಈಗ ನೆಕ್ಸ್ಟ್, ಕಾಜಿನ ಕಂಬಕ್ಕೆ ಕಾಲು ಕೊಟ್ಟೆ, ಮುತ್ತಿನ ಚೀಲಕ್ಕೆ ಬೆನ್ನು ಕೊಟ್ಟೆ, ತಮ್ಮ ಮುತ್ತುಗ ಹೆಣ್ಣು ಕೊಟ್ಟೆ ಶಿವಯ್ಯ ಸ್ವಾಮಿಯರು. ಎಲ್ಲದಕ್ಕೂ ಲಾಸ್ಟಿಗೆ ರೀ ನಿಮ್ಮ ಗಂಡನ ಹೆಸರು ಸೇರಿಸ್ಕೊಡ್ರಿ. ಆಗ ನೋಡ್ರಿ ಇಲ್ಲಿ ನಮ್ಮ ತಮ್ಮನ ಹೆಸರು ಬಂದೈತಿ. ಕೃಷ್ಣ ಯುದ್ಧವಾಡಿ ಬಂದು ಗೂಟಕ್ಕೆ ಹಾಕಿದ್ದು ಉಕ್ಕಿನಂಗಿ, ನಾನು ಹೆಸರು ಹೇಳ್ತೇನ್ರಿ ಮುತ್ತುನ ತಂಗಿ. ಕಿತ್ತೂರಾಣಿ ಚೆನ್ನಮ್ಮನ ಮೂಗಿನಲ್ಲಿ ಇರುವುದು ವಜ್ರದ ನತ್ತು, ನಾನು ಹೆಸರು ಹೇಳ್ತೀನಿ ಸಂಜೆ ಹೊತ್ತು ಶಿವಯ್ಯ ಸ್ವಾಮಿಯರು. ಇದು ಚೆನ್ನಾಗೈತೆ ನೋಡ್ರಿ. ಈಗ ನೆಕ್ಸ್ಟ್, ವಸಂತ ಕಾಲದಲ್ಲಿ ಚಿಗುರುವುದು ಮಾವಿನ ಮುಗುಳು, ನಾನು ಹೆಸರು ಹೇಳ್ತೇನ್ರಿ ಗುರುಪಾದಯ್ಯನ ಮಗಳು. ಇಲ್ಲಿ ನೋಡ್ರಿ ನಮ್ಮ ತಂದೆ ಹೆಸರನ್ನು ತಗೊಂಡೈತಿ. ಈಗ ನಮ್ಮ ತಮ್ಮನ ಹೆಸರು ತಗೊಂಡು ಮತ್ತು ಈಗ ನಮ್ಮ ಅತ್ತೆ ಹೆಸರು ತಗೊಂಡೈತಿ. ಈಗ ನೆಕ್ಸ್ಟ್, ಕಟ್ಟಿ ಮೇಲಿನ ಕರ ಉತ್ತತ್ತಿ ಸರ, ನಮ್ಮ ಶಿವಯ್ಯಗೂ ನಮಗೂ ವರ. ಇದು ನೋಡ್ರಿ ನಮ್ಮ ಜೋಡಿ ಮೇಲಿಂದ ಐತಿದೆ. ಮೈದಾ ಹಿಟ್ಟಿನ ದಾಸಿ ಹೊತ್ತಗೆ ಬೇಯಿಸಿ, ಹಿಡಿ ಹಿಡಿ ಅಂದ್ರ ತಡಿ ತಡಿ ಅಂತಾರ ಶಿವಯ್ಯ ಸ್ವಾಮಿಯರು. ಇದೊಂದು ಸ್ವಲ್ಪ ಕಾಮಿಡಿ ಆಗೈತಲ್ರಿ, ಚೆನ್ನಾಗೈತಿ ಇದು ನೋಡ್ರಿ. ಈ ಥರದ್ವೆಲ್ಲ ತುಂಬ ಚೆನ್ನಾಗಿರ್ತಾವೆ. ಇಲ್ಲಿ ನಾನು ನನ್ನ ಗಂಡ ಮತ್ತು ತಮ್ಮನ ಮತ್ತು ಇಲ್ಲಿ ನನ್ನ ತಂದೆ ಅತ್ತಿ ಎಲ್ಲರದ್ದು ಹೆಸರು ತೊಗೊಂಡೈತೆ. ಅಲ್ಲಿ ನಿಮ್ಮ ಯಾರು ಇರ್ತಾರೋ ಅವ್ರ ಹೆಸರು ನೀವು ಸೇರಿಸ್ಕೊಡ್ರಿ. ಇವನ್ ಕಾರ್ಯಕ್ರಮದಾಗ ಹೇಳಕ್ಕಂತ ನೋಡ್ರಿ ಭಾಳ ಚೆನ್ನಾಗಿರುತ್ತೆ. ಯಾಕಂದ್ರೆ ಈ ಕಾರ್ಯಕ್ರಮದಾಗ ಏನೋ ಸಣ್ಣ ಪುಟ್ಟ ಏನೋ ಮನಸ್ತಾಪ ಅದಾವಂತಂದ್ರು ಇಂಥವೆಲ್ಲ ತಮಾಷೆಯಾಗಿ ಹೇಳಕ್ಕಂದ್ರೆ ಕಾರ್ಯಕ್ರಮದ ಏನದು ಹೊಸದೊಂದು ವಾತಾವರಣನ ಕ್ರಿಯೇಟ್ ಆಕೈತಲ್ಲಿ. ಇಂಥವೆಲ್ಲ ನಮ್ಮ ಕಡೆ ಭಾಳ ಚಂದ ಹೇಳ್ತಾರೆ. ಇನ್ನೂ ನಿಮ್ಗೆ ಇನ್ನೂ ಕೇಳಬೇಕನ್ನೋ ಆಸೆ ಅಂತಿದ್ರೆ ಮತ್ತು ಹಾಗೆ ಇನ್ನಷ್ಟು ಉತ್ತರ ಕರ್ನಾಟಕದ ಬಗ್ಗೆ, ಅಲ್ಲಿ ಸಂಸ್ಕೃತಿ ಪದ್ಧತಿ, ಅಲ್ಲಿ ಆಚರಣೆ ಹೇಗಿರುತ್ತೆ ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳ್ಕೊಬೇಕು ಅನ್ನೋದು ಆಸೆ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಹೆಂಗೈತಂತ. ಧನ್ಯವಾದಗಳು.